ನಾವು ಮೂರು ವಿಚಾರಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಬಂಡಾಯ ಯಾವ ಮಟ್ಟಿಗೆ ಹೆಚ್ಚಾಗ್ತಿದೆ ಅಂತಂದ್ರೆ, ಹಿರಿಯ ಸಚಿವರು ಮೊದಲಿನಿಂದಲೂ ಕಾಂಗ್ರೆಸ್ ಅಲ್ಲಿ ಇದ್ದವರು ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಬಂಡಾಯದ ಬಾವುಟವನ್ನ ಹಾರಿಸ್ತಾನೆ ಇದ್ದಾರೆ. ಇದು ದಿಲ್ಲಿಯ ಅಂಗಳವನ್ನು ಕೂಡ ತಲುಪೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು. ಇನ್ ಕೇಸ್ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಮುಂದೆ ಆಗುವಂತಹ ಬೆಳವಣಿಗೆ ಬದಲಾವಣೆಗೆ ನೀವೇ ಹೊಣೆ ಆಗ್ತೀರಿ ಅನ್ನುವಂತಹ ಸಂದೇಶ ರವಾನೆ ಮಾಡೋದಕ್ಕೆ ಕೆಲವು ಕಾಂಗ್ರೆಸ್ನ ಹಿರಿಯ ನಾಯಕರು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಟ್ಟಿಂಗ್ ಮಿನಿಸ್ಟರ್ ದೆಹಲಿವರೆಗೂ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಯಾರು ಆ ಮಿನಿಸ್ಟರ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಇದರ ಜೊತೆಗೆ ರಾಜ್ಯದಲ್ಲಿ ಕೆಂಪು ಉಗ್ರರ ಅಧ್ಯಾಯ ಮುಗಿತಾ ಅನ್ನುವಂತಹ ಪ್ರಶ್ನೆ. ಮೊನ್ನೆ 6 ಜನ ನಕ್ಸಲರು ಶರಣಾದಂತಹ ಸಂದರ್ಭದಲ್ಲಿ ನಕ್ಸಲ್ ಮುಕ್ತ ರಾಜ್ಯ ಅಂತ ಹೇಳಿದ್ವಿ. ಇನ್ನೊಂದು 2-3 ಜನ ಉಳ್ಕೊಂಡಿದ್ರು. ಅವರು ಕೂಡ ಈಗ ಶರಣಾಗತರಾಗ್ತಾ ಇದ್ದಾರೆ. ಅಲ್ಲಿಗೆ ಈ ಪಶ್ಚಿಮ ಘಟ್ಟ ಭಾಗದಲ್ಲಿ ಈ ನಕ್ಸಲರ ಹಾವಳಿ ಏನು ಮಿತಿ ಮೀರಿತ್ತು, ಈಗ ಅವರೂ ಕೂಡ ಶರಣಾಗ್ತಾ ಇರುವ ಹಿನ್ನೆಲೆ ಇಲ್ಲಿಗೆ ನಕ್ಸಲರ ಅಧ್ಯಾಯ ಮುಗೀತು ಅಂತ ಹೇಳಬಹುದಾ? ಜಿಲ್ಲಾಡಳಿತವೇ ಈ ಬಗ್ಗೆ ಒಂದು ಖಾತ್ರಿ ಸಂದೇಶವನ್ನ ಕೊಡ್ತಾ ಇದೆ. ಏನು ಆ ಸಂದೇಶ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಇದರ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ದೋಸ್ತ ಅಂತ ಹೇಳ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಓಡಾಡ್ಕೊಂಡು ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ ಈ ಚಿಲ್ಲೂರು ಬಡ್ನಿಯ ಹನುಮಂತ SSLCಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ ಗೊತ್ತಾ? ಈತನ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ನಿಮಗೂ ಒಂದ್ಸರಿ ಬಾ ಅನ್ನಿಸಬಹುದು. ಈತನ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ನಲ್ಲಿ ಏಳುತ್ತಾ ಬಂಡಾಯದ ಬಿರುಗಾಳಿ, ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ BR ಪಾಟೀಲ್. ರಾಜ್ಯ ಸರ್ಕಾರದ ಭವಿಷ್ಯ ನುಡಿದ R ಅಶೋಕ್. ಅಸಮಾಧಾನದ ಬೇಗುದಿಗೆ ಬಾಡುತ್ತಿದೆ ಕಮಲ. ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರಕ್ಕೆ ಬಿಜೆಪಿಯಲ್ಲಿ ತಳಮಳ. BSY ಪುತ್ರನ ನಡೆಯಿಂದ ಶಾಸಕರಿಗೆ ಕಳವಳ. ಸಮಾಜದ ಮುಖ್ಯವಾಹಿನಿಯತ್ತ ಕೆಂಪು ಉಗ್ರರು, ಬಂದೂಕು ಹೋರಾಟ ತ್ಯಜಿಸಿದ ನಕ್ಸಲ್ ಮಹಿಳೆ. ಇಂದು ಸರ್ಕಾರದ ಮುಂದೆ ಮಂಡಿಯೂರಲಿರೋ ಲಕ್ಷ್ಮಿ. ನಯ ವಿನಯಕ್ಕೆ ಮತ್ತೊಂದು ಹೆಸರೇ ಹನುಮಣ್ಣ. ವಿದ್ಯೆ ಕಲಿಸಿದ ಗುರುಗಳಿಗೆ ತಲೆಬಾಗಿದ ಬಿಗ್ ಬಾಸ್ ವಿನ್ನರ್. ರಿಪಬ್ಲಿಕ್ ನಲ್ಲಿ ದೋಸ್ತಾನ ಮಾರ್ಕ್ಸ್ ಎಕ್ಸ್ಕ್ಲೂಸಿವ್. ಮಹಾಕುಂಭದಲ್ಲಿ ವಿದೇಶಿ ಪ್ರತಿನಿಧಿಗಳ ಕಲರವ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ 77 ದೇಶಗಳ ಗಣ್ಯರು. ಪ್ರಯಾಗ್ರಾಜ್ನಲ್ಲಿ ಯುವಕನ ಫಿಟ್ನೆಸ್ ಜಾಗೃತಿಗೆ ಫಿದಾ. ಕಾಂಗ್ರೆಸ್ನಲ್ಲಿ ಏಳುತ್ತಾ ಬಂಡಾಯದ ಬಿರುಗಾಳಿ, ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ BR ಪಾಟೀಲ್. ರಾಜ್ಯ ಸರ್ಕಾರದ ಭವಿಷ್ಯ ನುಡಿದ R ಅಶೋಕ್. ಅಸಮಾಧಾನದ ಬೇಗುದಿಗೆ ಬಾಡುತ್ತಿದೆ ಕಮಲ. ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರಕ್ಕೆ ಬಿಜೆಪಿಯಲ್ಲಿ ತಳಮಳ. BSY ಪುತ್ರನ ನಡೆಯಿಂದ ಶಾಸಕರಿಗೆ ಕಳವಳ. ಸಮಾಜದ ಮುಖ್ಯವಾಹಿನಿಯತ್ತ ಕೆಂಪು ಉಗ್ರರು, ಬಂದೂಕು ಹೋರಾಟ ತ್ಯಜಿಸಿದ ನಕ್ಸಲ್ ಮಹಿಳೆ. ಇಂದು ಸರ್ಕಾರದ ಮುಂದೆ ಮಂಡಿಯೂರಲಿರೋ ಲಕ್ಷ್ಮಿ. ನಯ ವಿನಯಕ್ಕೆ ಮತ್ತೊಂದು ಹೆಸರೇ ಹನುಮಣ್ಣ. ವಿದ್ಯೆ ಕಲಿಸಿದ ಗುರುಗಳಿಗೆ ತಲೆಬಾಗಿದ ಬಿಗ್ ಬಾಸ್ ವಿನ್ನರ್. ರಿಪಬ್ಲಿಕ್ ನಲ್ಲಿ ದೋಸ್ತಾನ ಮಾರ್ಕ್ಸ್ ಎಕ್ಸ್ಕ್ಲೂಸಿವ್. ಮಹಾಕುಂಭದಲ್ಲಿ ವಿದೇಶಿ ಪ್ರತಿನಿಧಿಗಳ ಕಲರವ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ 77 ದೇಶಗಳ ಗಣ್ಯರು. ಪ್ರಯಾಗ್ರಾಜ್ನಲ್ಲಿ ಯುವಕನ ಫಿಟ್ನೆಸ್ ಜಾಗೃತಿಗೆ ಫಿದಾ.